ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ಬ್ಲಾಗ್ಸ್. ಇವತ್ತೊಂದು ವಿಡಿಯೋ ಕಂಪ್ಲೀಟ್ ನನ್ನ ಡೈಲಿ ರೊಟೀನ್ ಆಗಿರುತ್ತೆ. ಸೊ ಅದಕ್ಕಿಂತ ಮುಂಚೆ ನಾನು ಇಲ್ಲಿ ಒಂದು ಪಾಸ್ತಾ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ನಾನಿವತ್ತು ಪಾಸ್ತಾ ಮಾಡೋದಕ್ಕೆ ಡಿಸಾನೋ ಅವ್ರದ್ದು ಪಾಸ್ತಾನ ಯೂಸ್ ಮಾಡ್ತಾ ಇದ್ದೀನಿ. ಇದು 100% ದುರುಮ್ ವೀಟಿಂದ ಮಾಡಿರ್ತಾರೆ. ಹಾಗೆಯೇ ಮೈದಾ ಇರೋದಿಲ್ಲ, ಸೆಮೋಲಿನ ಸಹ ಇರುತ್ತೆ ಇದರಲ್ಲಿ. ಹಾಗಾಗಿ ಹೆಲ್ದಿ ಪಾಸ್ತಾ, ಸೋರ್ಸ್ ಆಫ್ ಪ್ರೋಟೀನ್ ಇರೋದ್ರಿಂದ ಬೆಳೆಯೋ ಮಕ್ಳಿಗೂ ಸಹ ಒಳ್ಳೆಯದು. ಯೂಶ್ವಲಿ ಮಕ್ಕಳು ಪಾಸ್ತಾ ಬೇಕು ಅಂತ ಹಠ ಮಾಡ್ತಾನೆ ಇರ್ತಾರೆ. ವಾರದಲ್ಲಿ ಒಂದು ಸಲನಾದ್ರೂ ನಾನು ಈ ರೀತಿ ಹೆಲ್ದಿ ಆಗಿರೋವಂಥ ಪಾಸ್ತಾಗಳನ್ನ ಮಾಡಿ ಕೊಡ್ತಾ ಇರ್ತೀನಿ. ಒಂದೊಂದು ಸಲ ಒಂದೊಂದು ರೀತಿ ಪಾಸ್ತಾ ಟ್ರೈ ಮಾಡ್ತಾ ಇರ್ತೀನಿ, ಯಾವಾಗಲೂ ಒಂದೇ ರೀತಿ ಪಾಸ್ತಾ ಮಾಡೋದಕ್ಕೆ. ಸೊ ಇಲ್ಲಿ ನಾನು ಈ ಪಾಸ್ತಾನ ಬೇಯಿಸ್ಕೊಂಡು ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಪಾಸ್ತಾ ಮಾಡೋದಕ್ಕೆ ನಾನು ಡಿಸಾನೋ ಅವ್ರದ್ದೇ ಆಲಿವ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ಆಲಿವ್ ಆಯಿಲು ಇಂಡಿಯನ್ ಕುಕ್ಕಿಂಗಿಗೂ ಬೆಸ್ಟ್ ಇರುತ್ತೆ. ಇದರಲ್ಲಿ ಯಾವುದೇ ರೀತಿ ಬೇರೆ ಸ್ಮೆಲ್ ಆ ರೀತಿ ಎಲ್ಲ ಏನೂ ಇರೋದಿಲ್ಲ. ಹೈ ಕುಕ್ಕಿಂಗ್ ಪಾಯಿಂಟ್ ಇರೋದ್ರಿಂದ ಇದು ಏನು ಫ್ರೈಡ್ ಐಟಮ್ಸ್ ನೀವು ಮಾಡೋದಕ್ಕೂ ಬೆಸ್ಟ್ ಆಗಿರುತ್ತೆ. ಇವತ್ತು ನಾನಿಲ್ಲಿ ಸ್ಪಿನಾಚ್ ಮತ್ತು ಕಾರ್ನ್ ಪಾಸ್ತಾ ಮಾಡಿದ್ದೀನಿ. ಕಂಪ್ಲೀಟ್ ಹೇಗೆ ಮಾಡಿದೆ, ತುಂಬ ಸಿಂಪಲ್ಲು. ಅದನ್ನು ನಾನು ಒಂದು ಶಾರ್ಟ್ಸ್ ರೀತಿಯಲ್ಲಿ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟು. ಸೊ ತುಂಬಾ ಸಕ್ಕತ್ತಾಗಿತ್ತು ಮಾತ್ರ. ಸ್ಪಿನಾಚ್ ಯಾರ್ಯಾರಿಗೆಲ್ಲ ಇಷ್ಟ ಆಗುತ್ತೆ, ಕಾರ್ನ್ ಯಾರ್ಯಾರಿಗೆಲ್ಲ ಇಷ್ಟ ಆಗುತ್ತೆ, ಅವ್ರು ಖಂಡಿತ ಈ ಪಾಸ್ತಾ ಟ್ರೈ ಮಾಡಿ. ಸೊ ಸಂಜೆ ಪಾಸ್ತಾ ಮಾಡಿ ಆಗಿತ್ತು. ನೆಕ್ಸ್ಟ್ ಇಲ್ಲಿ ಬೆಳಗ್ಗೆ ಸ್ವಲ್ಪ ಲೇಟೇ ಆಗಿತ್ತು, ಎದ್ದಿದ್ದೇ ಲೇಟ್ ಆಗೋಯಿತು. ಇನ್ನು ಹಿಂದಿನ ವೀಡಿಯೋದಲ್ಲಿ ನಾನು ತೋರಿಸಿದ್ದೆ ಮೀಲ್ ಪ್ರೆಪ್ ಮಾಡಿ ಇಟ್ಕೊಳ್ಳೋದು, ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ಳೋದು. ಕ್ಯಾರೆಟು ಬೀನ್ಸು ಮಿಕ್ಕಿ ತರಕಾರಿ ಏನೋ ಕಟ್ ಮಾಡಿ ಇಟ್ಕೋಬೋದು, ಅದೇ ಬದನೆಕಾಯಿ ಎಲ್ಲ ಕಟ್ ಮಾಡೋಕ್ಕಾಗಲ್ಲ ಅಲ್ವಾ. ಇವತ್ತು ನಾನು ವಾಂಗಿಬಾತ್ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೆ. ಹಾಗಾಗಿ ಬದನೆಕಾಯಿ, ಈರುಳ್ಳಿ, ಟೊಮ್ಯಾಟೊ ಎಲ್ಲ ಕಟ್ ಮಾಡ್ಕೊಳ್ಳೋಕ್ಕೆ ನಂಗೆ ಒಂದು 1/4 ಗಂಟೆ ಬೇಕಾಯಿತು. 6:30ಗೆ ಬಂದಿದ್ದು ಕೆಳಗಡೆ. 6:45ಗೆ ಎಲ್ಲ ತರಕಾರಿ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದಾಯಿತು. ನಮ್ಮ ಮನೆಯಲ್ಲಿ ವಾಂಗಿಬಾತ್ ಮಾಡಬೇಕು ಅಂತ ಅಂದಾಗೆಲ್ಲ ಈ ರೀತಿ ದಮ್ ವಾಂಗಿಬಾತೆ ತುಂಬ ಇಷ್ಟಪಡೋದು. ಆಮೇಲೆ ಗೊಜ್ಜು ಮಾಡಿ ಮಾಡ್ತಾರಲ್ಲ, ಅದು ವಾಂಗಿಬಾತ್ ಖಂಡಿತ ನನಗಂತೂ ಇಷ್ಟ ಇಲ್ಲ. ನಮ್ಮ ಮನೆಯಲ್ಲಿ ಹಿತೈಷ್ಗೂ ಸಹ ಅಷ್ಟಾಗಿ ಇಷ್ಟ ಆಗಲ್ಲ. ಆದರೆ ಈ ರೀತಿ ವಾಂಗಿಬಾತ್ ತುಂಬಾ ಇಷ್ಟಪಟ್ಟು ಡಬ್ಬಿನೂ ಸಹ ಖಾಲಿ ಮಾಡ್ಕೊಂಡು ಬರ್ತಾನೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಸೇಮ್ ಸಿಂಪಲ್ ಪಲಾವ್ ಮಾಡೋ ಥರನೇ ಮಾಡೋದು, ಆದರೆ ಮಸಾಲೆ ಬದಲಿಗೆ ವಾಂಗಿಬಾತ್ ಪೌಡರ್ ಹಾಕೋದು ಅಷ್ಟೇ. ಮೊದಲಿಗೆ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಪಲಾವ್ ಐಟಮ್ಸ್ ಎಲ್ಲನೂ ಹಾಕಿಬಿಟ್ಟು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟು ಜೊತೆಗೆ ಒಂದು ಸ್ವಲ್ಪ ಪುದೀನ ಎಲೆಗಳು ಎಲ್ಲವನ್ನು ಫ್ರೈ ಮಾಡಿದ ನಂತರ ಟೊಮ್ಯಾಟೊ ಸೇರಿಸ್ತಾ ಇದ್ದೀನಿ. ಆಮೇಲೆ ನೀರಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಬದನೆಕಾಯಿನ ನಾನು ವಾಂಗಿಬಾತ್ಗೆ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ತೀನಿ. ಉದ್ದುದಕ್ಕೆ ಕಟ್ ಮಾಡಿದ್ರೆ ನಮ್ಮ ಮನೆಯಲ್ಲಿ ಸೈಡಲ್ಲಿ ತೆಗೆದಿಡ್ತಾರೆ. ಅದೇ ರೀತಿ ಈ ರೀತಿ ಸಣ್ಣ ಸಣ್ಣ ಕಟ್ ಮಾಡಿದ್ರೆ ತುಂಬಾ ಚೆನ್ನಾಗೂ ಅನಿಸುತ್ತೆ. ಬೆಂದೋಗಿರುತ್ತಲ್ವ ತರಕಾರಿ, ಇದು ಬದನೆಕಾಯಿ, ಆವಾಗ ಅಷ್ಟು ಉದ್ದುತ್ತಾ ಇದ್ದರೆ ಸೈಡಲ್ಲಿ ತೆಗೆದಿಡಬೇಕು ಅಂತ ಅನಿಸ್ತಾ ಇರುತ್ತೆ ಬದನೆಕಾಯಿ ತಿಂದೇ ಇದ್ದವ್ರಿಗೆ. ಅದೇ ಈ ರೀತಿ ಸಣ್ಣಗೆ ಕಟ್ ಮಾಡಿದಾಗ ಚೆನ್ನಾಗಿ ಅನಿಸುತ್ತೆ ಟೇಸ್ಟು. ಒಂದು ಸಲ ಟ್ರೈ ಮಾಡಿ ನೋಡಿ. ಬದನೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಖಾರಕ್ಕೆ ತಕ್ಕಷ್ಟು ವಾಂಗಿಬಾತ್ ಪೌಡರ್ನ ಹಾಕಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ನೀರು, ಅಂದರೆ 2 ಗ್ಲಾಸ್ ಅಕ್ಕಿಗೆ ನಾನು 4 ಗ್ಲಾಸ್ ಆಗೋಷ್ಟು ನೀರನ್ನು ಚೆನ್ನಾಗಿ ಹಾಕಿ ಕುದಿಸ್ಬಿಟ್ಟು ಅಕ್ಕಿ ಹಾಕಿ ದಮ್ ಕಟ್ಟಿಸಿ ಮಾಡಿರೋವಂಥ ವಾಂಗಿಬಾತು. ಆ್ಯಕ್ಚುಲಿ ಇವತ್ತು ಲೇಟಾಗಿತ್ತು, ಕಂಪ್ಲೀಟ್ ನನಗೆ ವಿಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಯಾಕೆಂದರೆ ನೀವು ಟೈಮ್ ಆಲ್ರೆಡಿ ನೋಡಿದ್ರಿ. 6:45ಗೆ ನಾನು ಸ್ಟಾರ್ಟ್ ಮಾಡಿದ್ದು. 7:15ಗೆಲ್ಲ ನಮ್ಮ ಮನೇಲಿ ತಿಂಡಿ ರೆಡಿ ಇರಬೇಕು. 7:45 ಅಷ್ಟರಲ್ಲಿ ಹಿತೈಷ್ಗೆ ತಿಂಡಿ ರೆಡಿ ಆಗಿರಬೇಕು. ಹಾಗಾಗಿ ನಂಗೆ ಸ್ವಲ್ಪ ಲೇಟ್ ಆಗಿಬಿಡ್ತು ಇವತ್ತು. ಆ್ಯಂಡ್ ಇದನ್ನು ಕುಕ್ಕರ್ನಲ್ಲಿ ಮಾಡೋದಿದ್ದಿದ್ರೆ ನಾನು ಬೇಗ ಬೇಗ ಮಾಡ್ಕೊಬಿಡ್ತಿದ್ದೆ. ಬಟ್ ನನಗೆ ಪಲಾವ್ ಆಗಿರ್ಬೋದು, ಟೊಮ್ಯಾಟೊ ಬಾತು, ಈ ರೀತಿ ಬಾತ್ ಐಟಮ್ಸ್, ರೈಸ್ ಐಟಮ್ಸ್ನೆಲ್ಲ ನನಗೆ ಈ ರೀತಿ ದಮ್ ಕುಕ್ ಮಾಡಿದ್ರೆ ಟೇಸ್ಟ್ ಡಬ್ಬಲ್ ಅಂತ ಅನಿಸುತ್ತೆ. ನಂತರ ಯಾರ್ಯಾರು ಕುಕ್ಕರ್ ಯೂಸ್ ಮಾಡ್ದೇ ಓಪನ್ ಪ್ಯಾನ್ನಲ್ಲಿ ಪಲಾವ್ಗಳನ್ನ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ಹೊರಗಡೆ ದೇವಸ್ಥಾನಗಳಲ್ಲಿ ಮತ್ತು ಈ ಸ್ಟ್ರೀಟ್ಗಳಲ್ಲಿ ಪ್ರಸಾದ ಹಂಚ್ತಾ ಇರ್ತಾರೆ ನೋಡಿ, ಆ ಪಲಾವ್ ತಿಂದಿರ್ತೀರ ಅಲ್ವಾ, ಆ ಟೇಸ್ಟ್ಗೆ ಸಕ್ಕತ್ತಾಗಿರುತ್ತೆ. ಮನೆಯಲ್ಲಿ ಮಾಡೋ ಅಂಥ ಕುಕ್ಕರಲ್ಲಿ ಆ ಟೇಸ್ಟ್ ಖಂಡಿತ ಬರೋದಿಲ್ಲ. ಅದೇ ನೀವು ಓಪನ್ ಪ್ಯಾನಲ್ಲಿ ದಮ್ ಮಾಡಿ ಬೇಯಿಸಿದಾಗ ಅದೇ ಥರ ಟೇಸ್ಟ್ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಲೇಟ್ ಆದರೂ ಪರವಾಗಿಲ್ಲ, ಸಕ್ಕತ್ತಾಗಿರುತ್ತೆ ಮಾತ್ರ. ಸೊ ತಿಂಡಿ ಎಲ್ಲ ಮುಗಿಸಿ ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಕೆಳಗಡೆ ಬಂದೆ. ಅಂದರೆ ಇವಾಗ ಕೆಳಗಡೆ ಮನೆ, ನಮ್ಮದೇನು ಕೆಳಗಡೆ ಮನೆ ಇದೆಯಲ್ಲ, ಅದನ್ನು ನಾನು ಬಿಸ್ನೆಸ್ ಇದಕ್ಕೆ ಅಂತ ಕಂಪ್ಲೀಟಾಗಿ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಅಲ್ಲಿಗೂ ಸಹ ಬರ್ತಾ ಇರಬೇಕು. ಸೊ ಇಲ್ಲಿ ಒಂದು ರೂಮ್ ಕಂಪ್ಲೀಟಾಗಿ ಸ್ಟೋರೇಜ್ ಯೂನಿಟ್ ಥರ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸ್ಟಿಕ್ಕರ್ಸು ನೋಡಿ, ಎಷ್ಟು ಥರದ್ದು ಪ್ರಾಡಕ್ಟ್ಸ್ನ ಇವಾಗ ನಾನು ರೆಡಿ ಮಾಡಿಸ್ತಾ ಇದ್ದೀನಿ. ಅಂದರೆ ತುಂಬಾ ಎಲ್ಲ ಥರದ ಪ್ರಾಡಕ್ಟ್ಸೂ ಸಿಗುತ್ತೆ. ಮಾಲ್ಟ್ಗಳಿಂದ ಹಿಡಿದು ದೋಸಾ ಪ್ರಿಮಿಕ್ಸು,
ತುಪ್ಪ ಎಲ್ಲವೂ ಸಹ ಸಿಗುತ್ತೆ. ಇದು 1/4 ಲೀಟ್ರ್ ತುಪ್ಪದ ಬಾಕ್ಸು, ಇದು ಅರ್ಧ ಲೀಟ್ರ್ ತುಪ್ಪದ ಬಾಕ್ಸು. ತುಪ್ಪದ ಬಾಕ್ಸ್ ಅಂತೂ ತುಂಬಾ ಚೆನ್ನಾಗಿ ಫಸ್ಟು ಅಂದರೆ ಸ್ಟಾರ್ಟಿಂಗ್ ನಮಗೆ ಹೇಗೆ ಡಿಸ್ಪ್ಯಾಚ್ ಮಾಡೋದು ಅದೆಲ್ಲ ಏನೂ ಅಷ್ಟಾಗಿ ಗೊತ್ತಿರಲಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಲೀಕೇಜಸ್ ಎಲ್ಲ ಆಗ್ತಾಯಿತ್ತು. ಬಟ್ ಇವಾಗ ಯಾವುದೇ ರೀತಿ ಲೀಕೇಜಸ್ ಆಗದೇ ಡಬಲ್ ಬಬಲ್ ರ್ಯಾಪ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೀನಿ. ಒಂದೂ ಸಹ ಡ್ಯಾಮೇಜ್ ಆಗದೇ ನಿಮಗೆ ಪ್ರಾಡಕ್ಟ್ಸ್ಗಳು ತಲುಪುತ್ತೆ. ಇವತ್ತು ನನ್ನ ಇಲ್ಲಿ ಕೆಳಗಡೆ ಕಿಚನ್ನಲ್ಲಿ ಪ್ರೋಟೀನ್ ಮಿಲ್ಕ್ ಮಿಕ್ಸ್ ರೆಡಿ ಮಾಡಿಸ್ತಾ ಇದ್ದೀನಿ. ಹಾಗೆಯೇ ರಾಗಿ ಮತ್ತು ಡೇಟ್ಸ್ ಲಡ್ಡು, ರಾಗಿ ಲಡ್ಡು ಏನಿದೆಯಲ್ಲ ಅದಕ್ಕೆ ಡೇಟ್ಸ್ನ ಸಹ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದಾರೆ. ಬೆಳಗ್ಗೆ ಮೇಲೆಲ್ಲ ಕೆಲಸ ಮುಗಿಸಿ ಅರೌಂಡ್ ಮಧ್ಯಾಹ್ನದ ತನಕ ನಾನು ಇಲ್ಲಿ ಬಂದು ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮಾಡ್ಕೋತೀನಿ. ಯಾಕೆಂದರೆ ಆರ್ಡರ್ಸ್ ಜಾಸ್ತಿ ಇದ್ದಾಗ ಮಧ್ಯಾಹ್ನದ ಮೇಲೆ ಪ್ಯಾಕಿಂಗ್ ಮಾಡ್ತೀನಿ ಅಂತ ಅಂದರೆ ನೈಟ್ ಒಂದು 7 ಗಂಟೆ ತನಕನೇ ಪ್ಯಾಕಿಂಗೇ ಆಗಿಬಿಡುತ್ತೆ. ಆಮೇಲೆ ಇಲ್ಲೇ ಸುಸ್ತಾಗಿಬಿಟ್ಟಿರುತ್ತೆ. ಮತ್ತೆ ಹೋಗಿ ಹಿತೈಷ್ಗೆ ಓದಿಸೋದು ಅದೆಲ್ಲ ನನಗೆ ಆಗಲ್ಲ. ಸೊ ಹಾಗಾಗಿ ನಾನು ಬೆಳಗ್ಗೆ ಒಂದು ಅರ್ಧ ಅಂದರೆ ಮಧ್ಯಾಹ್ನದ ತನಕ ಒಂದು ಅರ್ಧ ಕಂಪ್ಲೀಟಾಗಿ ಪ್ಯಾಕ್ ಮಾಡ್ಕೊಬಿಡ್ತೀನಿ. ಆಮೇಲೆ ಊಟ ಎಲ್ಲ ಮಾಡ್ಕೊಂಡು ಬಂದು ಇನ್ನು ಮಿಕ್ಕಿದ್ದು ಏನೇನು ಪ್ಯಾಕೆಟ್ಸ್ ಇದೆ ಅದನ್ನೆಲ್ಲ ಡಿಸ್ಪ್ಯಾಚ್ ಮಾಡ್ತೀನಿ. ಪ್ಯಾಕ್ ಮಾಡಿಬಿಟ್ಟು ಆರ್ಡರ್ಸ್ ಏನೇನಿದೆ ಅಂತ ನೋಡಿಕೊಂಡು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ತುಪ್ಪದ ಆರ್ಡರ್ ಬಂದಿತ್ತು. ಒಂದು ಅರ್ಧ kg ಆಗೋಷ್ಟು ನನಗೆ ತುಪ್ಪದ ಬಾಕ್ಸ್ ಕಂಪ್ಲೀಟಾಗಿ ಡಬಲ್ ಬಬಲ್ ರ್ಯಾಪ್ ಮಾಡಿ ಅದಕ್ಕೆ ಟೇಪನ್ನು ಹಾಕಿಬಿಟ್ಟು ನಾನು ಕಳಿಸಿಕೊಡ್ತೀನಿ. ತುಂಬಾ ಚೆನ್ನಾಗಿ ಅದು ಡಿಸ್ಪ್ಯಾಚ್ ಆಗುತ್ತೆ. ನಿಮಗೂ ಸಹ ಅದೇ ರೀತಿನಲ್ಲೇ ಬರುತ್ತೆ. ಯಾವುದೇ ರೀತಿ ಏನು ಡ್ಯಾಮೇಜ್ ಆಗೋದು, ಓಪನ್ ಆಗೋದು ಆ ರೀತಿ ಎಲ್ಲ ಏನೂ ಆಗಲ್ಲ. ಸೊ ಹಾಗೆ ಒಂದಾದ್ಮೇಲೆ ಒಂದು ಆರ್ಡರ್ಸ್ಗಳು ಪ್ಯಾಕ್ ಮಾಡ್ತಾ ಇದ್ದೆ. ನನಗೆ ಇವಾಗ ಹೆಲ್ಪರ್ಸ್ ಇರೋದ್ರಿಂದ ಸ್ವಲ್ಪ ಹೆಲ್ಪ್ ಆಗ್ತಾ ಇದೆ ತುಂಬ. ನನಗೆ ಬೆಳಗ್ಗೆ ಅವ್ರು ಬರ್ತಿದ್ದ ಹಾಗೆಯೇ ಎಷ್ಟೆಷ್ಟು ಆರ್ಡರ್ಸ್ ಇದೆ ಲಡ್ಡುಗೆ ಮತ್ತು ತುಪ್ಪದಕ್ಕೆ ಅಂತೆಲ್ಲ ಹೇಳ್ತೀನಿ ಅಲ್ವಾ. ಸೊ ಎಲ್ಲನೂ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ. ನಾನು ಇಲ್ಲಿ ಅಡ್ರೆಸ್ ಯಾರ್ಯಾರಿಗೆ ಏನೇನು ಬೇಕೋ ಅದನ್ನೆಲ್ಲ ನೋಡಿಕೊಂಡು ಕರೆಕ್ಟಾಗಿ ಅವರವರಿಗೆ ಡಿಸ್ಪ್ಯಾಚ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ಒಬ್ಬರು ಫುಲ್ ದೋಸಾ ಪ್ರಿಮಿಕ್ಸ್ಗಳು ತುಂಬಾ ಚೆನ್ನಾಗಿದೆ ಮೇಡಮ್ ನಿಮ್ಮದು ಅಂತ ಎಲ್ಲವನ್ನು ಸಹ 1 kg ದೋಸಾ ಪ್ರಿಮಿಕ್ಸ್ನ ಆರ್ಡರ್ ಮಾಡ್ಕೊಂಡಿದ್ರು. ಅದರಲ್ಲೂ ಪೆಸರಟ್ಟು ಏನಿದೆ ಅಂದರೆ ಹೆಸರು ಕಾಳು ದೋಸೆ ಏನಿದೆ ಅದಂತೂ 2 kg ಆಗುವಷ್ಟು ಆರ್ಡರ್ ಮಾಡ್ಕೊಂಡಿದ್ದಾರೆ ಒಬ್ಬರೇ. ಕೆಲವೊಬ್ಬರಿಗೆ ನೈಟ್ ಟೈಮು ರೈಸ್ ತಿಂದು ಅಭ್ಯಾಸ ಇರೋದಿಲ್ಲ. ಅಂಥ ಟೈಮ್ನಲ್ಲಿ ಈ ರೀತಿ ದೋಸಾ ಪ್ರಿಮಿಕ್ಸ್ಗಳು ಅವ್ರಿಗೆ ಹೆಲ್ಪ್ ಆಗಿದೆ. ಕಾಲ್ ಮಾಡಿನೂ ಸಹ ಮೇಡಮ್ ನೀವು ಇನ್ನೂ ಡಿಸ್ಪ್ಯಾಚ್ ಮಾಡಿಲ್ವಾ, ನಮಗೆ ರೈಸ್ ಸೇರ್ತಾ ಇಲ್ಲ, ನಿಮ್ಮ ದೋಸಾ ಪ್ರಿಮಿಕ್ಸ್ಗಳು ತುಂಬಾ ಹೆಲ್ಪ್ಫುಲ್ ಆಗ್ತಾಯಿದೆ ನೈಟ್ ಟೈಮು ನಮಗೆ ದೋಸೆಗಳನ್ನ ಮಾಡ್ಕೊಳ್ಳೋದಕ್ಕೆ. ಇನ್ಸ್ಟೆಂಟಾಗಿಯೂ ಸಹ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು. ಹಾಗಾಗಿ ದೋಸಾ ಪ್ರಿಮಿಕ್ಸ್ಗಳೂ ಅಷ್ಟೇ ತುಂಬಾ ಚೆನ್ನಾಗಿ ಎಲ್ಲವೂ ಸಹ ಡಿಸ್ಪ್ಯಾಚ್ ಮಾಡ್ತಾಯಿದ್ದೀನಿ. ಹಾಗೆಯೇ ಪ್ರೋಟೀನ್ ಮಿಲ್ಕ್ ಮಿಕ್ಸ್ ಅಂತ ತೋರಿಸಿದ್ದೆ ಅಲ್ವಾ. ಸೊ ಇವತ್ತು ಪ್ರೋಟೀನ್ ಮಿಲ್ಕ್ ಮಿಕ್ಸ್ಗೆ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ರಿಯಲ್ ಕೇಸರಿನೇ ಆ್ಯಡ್ ಮಾಡೋದು. ಯಾವುದೇ ಪ್ರಾಡಕ್ಟಲ್ಲಿ ನಾನು ತಯಾರು ಮಾಡುವಂಥ ಮಾಲ್ಟ್ ಪ್ರಾಡಕ್ಟ್ಗಳಲ್ಲಿ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಆಗಿರ್ಬೋದು, ಕಲರ್ಸ್ ಆಗಿರ್ಬೋದು, ವೈಟ್ ಶುಗರ್ ಆಗಿರ್ಬೋದು ಯೂಸ್ ಮಾಡಲ್ಲ. ಸೊ ಹಾಗಾಗಿ ನಿಮಗೆ ಫ್ಲೇವರು ಪ್ಯಾಕೆಟ್ ಓಪನ್ ಮಾಡ್ತಿದ್ದ ಹಾಗೇ ನಿಮಗೆ ಹೊರಗಡೆ ಸಿಗೋವಂಥದ್ದು ಫುಲ್ಲು ಘಮ ಘಮ ಅಂತಿರುತ್ತಲ್ಲ ಆ ರೀತಿ ಎಲ್ಲ ಇರಲ್ಲ. ಬಟ್ ನಿಮಗೆ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಚೆನ್ನಾಗಾಗುತ್ತೆ. ಈ ರೀತಿ ಮನೆಯಲ್ಲೇ ಹೋಮ್ ಮೇಡ್ ಪ್ರೋಟೀನ್ ಪೌಡರ್ಸ್ ಆಗಿರ್ಬೋದು, ಮಾಲ್ಟ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ಖಂಡಿತ ಒಂದು ಸಲ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರಾ ನೀವು. ಸೊ ಇಲ್ಲಿ ನಾನು ಲಾಸ್ಟ್ ಟೈಮ್ 999ಗೆ ನಾನೊಂದು ಕೋಂಬೋ ಆಫರ್ ಬಿಟ್ಟಿದೆ ಎಲ್ಲ ರೀತಿದು 100 ಗ್ರಾಮ್ಸ್ ಮಾಲ್ಟ್ ಅಂತ. ಹಾಗೆ ಅದನ್ನು ಒಬ್ಬರು ಆರ್ಡರ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಲಡ್ಡು ಕೋಂಬೋನು ಸಹ ಆರ್ಡರ್ ಮಾಡ್ಕೊಂಡಿದ್ದಾರೆ. ಅಂದರೆ 1/4 kg ಡೇಟ್ಸ್ ಲಡ್ಡು, 1/4 kg ರಾಗಿ ಲಡ್ಡು, ಜೊತೆಗೆ ತುಪ್ಪ ಎಲ್ಲವೂ ಸಹ ತುಂಬಾ ಚೆನ್ನಾಗಿದೆ. ಹಾಗೆಯೇ ತುಪ್ಪನೂ ಸಹ ಖಾಲಿ ಆಗಿತ್ತು. ಸೊ ಬೆಣ್ಣೆ ತರಿಸಿ ನಾನಿಲ್ಲಿ ತುಪ್ಪನ ಕಾಯಿಸಿ ಬಾಕ್ಸಿಗೆ ಸ್ಟೋರ್ ಮಾಡ್ಕೋತಾ ಇದ್ದೀನಿ. ನಾನು ಮನೆಗೆ ಸಪ್ರೇಟಾಗಿ ಎಮ್ಮೆ ಬೆಣ್ಣೆ ಪ್ರಿಪೇರ್ ಮಾಡ್ಕೋತೀನಿ. ಯಾಕೆಂದರೆ ಪ್ರದೀಪ್ಗೆ ಎಮ್ಮೆ ತುಪ್ಪ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಅವ್ರಿಗೆ ಅದೇ ರೂಢಿಯಾಗಿದೆ ಮನೆಯಲ್ಲಿ ತಿಂದು. ಇನ್ನು ರೂಢಿ ಇಲ್ಲದೆ ಇದ್ದವರು ಬೇಕಾದ್ರೆ ಹಸುವಿನ ತುಪ್ಪನೂ ಸಹ ಆರ್ಡರ್ ಮಾಡ್ಕೋಬೋದು. ಸೊ ಸಂಜೆ ಅಷ್ಟರಲ್ಲಿ ಇಷ್ಟೆಲ್ಲ ಪ್ಯಾಕೆಟ್ಸ್ನ ನಾನು ರೆಡಿ ಮಾಡಿ ಅದ್ರದ್ದು ಅವ್ರಿಗೆ ಅಡ್ರೆಸ್ ಎಲ್ಲ ಪ್ರಿಂಟ್ ಮಾಡಿ ಡಿಸ್ಪ್ಯಾಚ್ ಮಾಡಬೇಕಾಗಿತ್ತು. ಸೊ
ಇವತ್ತು ಸ್ವಲ್ಪ ಜಾಸ್ತಿ ಬಲ್ಕ್ ಆರ್ಡರ್ಸು ಸಹ ಜಾಸ್ತಿ ಇತ್ತು. ಹಾಗಾಗಿ ಅದು ಬಾಕ್ಸ್ ಆರ್ಡರ್ಸ್‌ನ ನಾನು ಜಾಸ್ತಿ ಮಾಡಿ ಒಂದು ಕಡೆ ಇಟ್ಟಿರ್ತೀನಿ. ಇನ್ನು ಮಿಕ್ಕಿದ್ದನ್ನು ಸಪ್ರೇಟಾಗಿ ಈ ಕಡೆ ಇಟ್ಟಿರ್ತೀನಿ. ಇನ್ನು ಇದಕ್ಕೆ ಅದು ಅವ್ರಿಗೆ ಏನು ಅಡ್ರೆಸ್‌ನ ಪೇಸ್ಟ್ ಮಾಡಿ ಕಳಿಸೋ ಅಂಥದ್ದು ಅಷ್ಟೇ. ಕೊರಿಯರ್ ಅವ್ರ ಮನೆಗೆ ಬಂದು ತಗೊಂಡು ಹೋಗ್ತಾರೆ. ನಿಮಗೆ ಯಾವುದೇ ರೀತಿ ಪ್ರಾಡಕ್ಟ್ಸ್ ಬೇಕಿತ್ತು ಅಂತ ಅಂದಲ್ಲಿ ನಾನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋವಂಥ ನಂಬರ್ಗೆ ವಾಟ್ಸಪ್ ಕಾಲ್, ವಾಟ್ಸಪ್ ಮೆಸೇಜ್ ಅಥವಾ ನಾರ್ಮಲ್ ಕಾಲ್ ಮಾಡಿನೂ ಸಹ ನೀವು ಆರ್ಡರ್ ಪ್ಲೇಸ್ ಮಾಡ್ಬೋದು. ಖಂಡಿತ ತುಂಬಾ ಚೆನ್ನಾಗಿ ಒಳ್ಳೆ ರಿವ್ಯೂಸ್ ಕೊಡ್ತಾ ಇದ್ದೀರಾ. ಸೊ ಡೈಲಿ ರೊಟೀನ್ ಇದೇ ರೀತಿ ಇರೋದಿಲ್ಲ. ಒಂದೊಂದು ದಿನ ನನಗೆ ಮನೆ ಕೆಲಸ, ಅಡುಗೆ ಕೆಲಸನೇ ಜಾಸ್ತಿ ಇರುತ್ತೆ. ಅಡುಗೆ ಕೆಲಸ, ಮನೆ ಕೆಲಸ ಇಲ್ಲದೆ ಇರೋ ದಿನ ಕಂಪ್ಲೀಟಾಗಿ ನಾನು ಕೆಳಗಡೆ ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಡ್ತೀನಿ. ಈ ರೀತಿ ಪ್ಯಾಕೆಟ್ಸ್ ನೋಡ್ಕೋತಾ ಇರೋದು, ಪ್ಯಾಕ್ ಮಾಡ್ತಾ ಇರೋದು. ಆಮೇಲೆ ಕೆಲವೊಂದು ಸಲ ಇನ್ನೂ ಟೈಮ್ ಸಿಕ್ತು ಅಂತ ಅಂದರೆ ನಾನು ಸಹ ಹೆಲ್ಪರ್ಸ್ ಜೊತೆಗೆ ಕೂತ್ಕೊಂಡು ಒಂದು ಸ್ವಲ್ಪ ಕೆಲಸಗಳ್ನು ಸಹ ಮಾಡ್ಕೋತಾ ಇರ್ತೀನಿ. ಏಕೆಂದರೆ ನನಗೂ ಯಾವ್ಯಾವ ಪ್ರಾಡಕ್ಟ್ ಖಾಲಿಯಾಗಿದೆ, ಅದನ್ನು ನೆಕ್ಸ್ಟ್ ಬ್ಯಾಚ್ ಯಾವಾಗ ಪ್ರಿಪೇರ್ ಮಾಡಿಸ್ಬೇಕು ಅದೆಲ್ಲ ನನಗೂ ಬೇಕಲ್ವ. ಹಾಗಾಗಿ ರೊಟೀನ್ ಈ ರೀತಿ ಇರುತ್ತೆ ನಂದು.